ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಏನಪ್ಪ ಬೆಳಗ್ಗೆ ರೆಡಿ ಆಗಿಬಿಟ್ಟಿದ್ದಾರೆ, ಟಿಪ್ ಟಾಪ್ ಆಗಿ ಇಲ್ಲೋಗ್ತಾ ಇದ್ದಾರೆ ಅಂದರೆ ಟೈಮ್ ಆಗಿದೆ. ಇವಾಗ 6:30 ಆಗಕ್ಕೆ ಬಂತು. ನಾವು ಆಲ್ರೆಡಿ 5 ಗಂಟೆಗೆ ಎದ್ದು ನಾನು ಶೈಲು ನಮ್ಮ ಮನೆಯವರೆಲ್ಲ ರೆಡಿ ಆದ್ವಿ. ನನ್ನ ಮಗ ಸ್ವಲ್ಪ ಎದ್ದವನು ರೆಡಿಯಾಗಿ ಲೇಟ್ ಆಯ್ತು. ಯಾಕೆಂದರೆ ಅವನು ಡ್ಯೂಟಿ ಮುಗಿಸ್ಕೊಬಂದು ಮಲಗಿದ್ದು ಪಾಪ ಅವನಿಗೂ ರಿಸ್ಕ್ ಅಲ್ವಾ ಅಂಥದ್ರಲ್ಲಿ ಕೂಡ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾನೆ ಅಪರೂಪಕ್ಕೆ. ಅಂದರೆ ಅವ್ನು ಜಾಸ್ತಿ ಎಲ್ಲೂ ಹೊರಗಡೆ ಬರೋದಿಲ್ಲ, ಮತ್ತು ಅವನದೇ ಒಂದು ಬ್ಯುಸಿ ಇರುತ್ತಲ್ವ. ಹಾಗಾಗಿ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತೀರಿ ಮಮ್ಮಿ ಅಂತ ಹೇಳ್ಬಿಟ್ಟು ನನ್ನನ್ನು, ನನ್ನ ಮಗಳನ್ನ, ನಮ್ಮ ಮನೆಯವರು, ಬುಜ್ಜಿ ಬೇಬಿ, ನನ್ನ ಮಗ, 5 ಜನ ಕೂಡ ಹೊರಗಡೆ ಹೋಗ್ತಾಯಿದ್ವಿ. ತುಂಬಾ ಖುಷಿ ಇದೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತು ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಿದ್ವಿ. ಎಲ್ಲಿಗೆ ಏನು ಅಂತ ನೀವು ಕೂಡ ನೋಡ್ಬೋದು. ಬನ್ನಿ ಹೊರಡೋಣ. ಖುಷ್ ಗೌಡ್ರು ರೆಡಿ ಆಗಿದ್ದಾರೆ ನೋಡಿ, ಯಾವ ರೇಂಜಿಗೆ ಜೋಡಿಸ್ಕೊಂಡು ನಿಂತ್ಬಿಟ್ಟಿದ್ದಾರೆ ಅಂದ್ಕೊಂಡು. ಹಾಯ್ ಗೌಡ್ರೆ. ಫುಲ್ ಬೆಳಕಲ್ವ, ಅದಕ್ಕೆ ಕಾಣಿಸ್ತಲ್ವ ಇಲ್ಲಿ ಕೆಳಗಡೆ? ಹೌದಾ, ಕತ್ಲೆ ಏನಿಲ್ಲ ಕಣ. ಶೈಲೂನು ರೆಡಿ ಆಗಿದೆ. ಲೈಟ್ ಹಾಕಮ್ಮ, ಅಲ್ಲೇ ಹಾಕು. ಎಸ್ ಎಸ್, ಟಚಪ್. ಟಚಪ್, ಕರೆಕ್ಟಾಗಿ ಟಚಪ್ ಆಗು. ಹಾಯ್ ಸ್ವಾಮಿಗೌಡ್ರೆ, ಸೀರಿಯಸ್ ಆಗಿ ಕೂತ್ಬಿಟ್ಟಾರೆ. ಏನ್ರಿ ಆಯಿತು? ಬೆಳಗ್ಗೆನೇ ಎದ್ಬಿಟ್ಟು ನಮ್ಮನ್ನ ಇಷ್ಟೊತ್ತಿಗೆ ಏಳ್ಸ್ಬಿಟ್ಟು ಕೂರ್ಸಾರಲ್ಲಪ್ಪ, ನಿದ್ದೆ ಮಾಡೋಕೆ ಬಿಡ್ದಾನೆ ನಂಗೆ ಕೂತವ್ರೆ. ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ವಾಚಲ್ರಿ. ಬಂದೆ ಕಣ, ಬನ್ನಿ ಬುಜ್ಜಿ, ಅದನ್ನ ಎತ್ಬಿಟ್ಟು ಹಾಕಪ್ಪ. ಹಾಕೊಡ್ರಿ, ತೆಗೆದ್ಬಿಟ್ಟು ಈಗ ಎತ್ಬಿಟ್ಟು ಹಾಕೊಡಿ. ಪಕ್ಕದ ಮನೆ ಕಾಲಿತ್ತಲ್ಲೋ ಇಲ್ಲಿಗೆ ಶಿಫ್ಟ್ ಆಗ್ತಾಯಿದ್ದಾರೆ ಮೇಲ್ಗಡೆ. ನಾವು ಕೆಳಗಡೆ ಒಬ್ಬರೇ ಇದ್ವಿ, ಮತ್ತು ಯಾರೋ ಇನ್ನೊಬ್ರು ಬಂದರು ಮೇಲ್ಗಡೆ. ಶಿಫ್ಟಿಂಗ್ ನಡೀತಾ ಇದೆ. ಬೀಗ ಹಾಕಿದೆಪ್ಪ, ಬೀಗ ಎತ್ಕೋ ಬಾ. ಕಾರ್ ಬಂತು. ಬುಜ್ಜಿ ಬೇಬಿ ಹೋಗ್ತಾ ಇದ್ದಾನೆ. ಅವನು ಮುಂದೆ ಕೂತ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಮತ್ತು ಇದು ವಾಯ್ಸ್ ಮ್ಯೂಟ್ ಮಾಡಿದೆ, ಯಾಕೆಂದರೆ ಮ್ಯೂಸಿಕ್ ಎಲ್ಲ ಇತ್ತಲ್ವಾ, ಹಾಗಾಗಿ ಮ್ಯೂಸಿಕ್ ಇರೋಂಗಿಲ್ಲ ಅಂತ ಹೇಳ್ಬಿಟ್ಟು ಕಾರಲ್ಲಿ ಮ್ಯೂಸಿಕ್ ಹಾಕಿದ್ದೆ ವಿಶು. ಹಾಗಾಗಿ ನಾನು ಮ್ಯೂಟ್ ಮಾಡಿದೆ. ಬುಜ್ಜಿ ಬೇಬಿ ವಿಶು ಇಬ್ಬರು ಕೂಡ ಮುಂದೆ ಕೂತ್ಕೊಂಡಿದ್ದಾರೆ. ನಾವು ಹಿಂದೆ, ನಾನು ಶೈಲು ನಮ್ಮ ಮನೆಯವರು ಹಿಂದೆ ಕೂತ್ಕೊಂಡಿದ್ದೀವಿ. ಮತ್ತು ಇವತ್ತು ಮನೇಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಬಂದ್ವಿ. ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಳ್ಳಿಲ್ಲ ನಾವು, ಹಾಗೇ ಬಂದ್ವಿ. ಆಲ್ರೆಡಿ ಕಾರಲ್ಲಿ ಹೋಗ್ಬೇಕಾದ್ರೆ ನಿಜವಾಗ್ಲೂ ಹೊಟ್ಟೆ ಹಸಿತಾಯಿತು. ಮುಂದೆ ಎಲ್ಲಾದರೂ ತಿಂಡಿ ಮಾಡೋಣ ಅಂತಂದ್ಬಿಟ್ಟು ಹೋದ್ವಿ. ನೋಡಿ, ನಾವು 3 ಜನ ಕೂತೀವಿ. ನಾನಂತೂ ಹಿಂಗೆ ಹತ್ರದಿಂದ ಹಿಡ್ಕೊಂಡಿರೋದು ಮುಖ ಇಷ್ಟಿಷ್ಟು ಹತ್ರ ಕಾಣಿಸ್ತಾ ಇದೆ ನೋಡಿ. ನಾವಿವಾಗ ಹೋಟೆಲ್ ಹತ್ರ ಬಂದ್ವಿ ತಿಂಡಿ ಮಾಡೋಣ ಅಂತ. ವಿಶು ಇಲ್ಲೇ ಅವ್ನು ಗೊತ್ತಿರ್ತಲ್ಲ, ಅವ್ನಿಗೆ ಹೋಟೆಲಲ್ಲೆಲ್ಲ ಓಡಾಡ್ತಾ ಇರ್ತಾನಲ್ಲ, ಇಲ್ಲೇ ಚೆನ್ನಾಗಿರುತ್ತೆ, ಬನ್ನಿ ಮಮ್ಮಿ ಎಲ್ಲ ತಿಂಡಿ ಮಾಡ್ಕೊಬೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಒಳಗಡೆ ಹೋಗ್ಬೋದ್ಮೇಲೆ ಹೇಳ್ತೀನಿ ಹೆಂಗಿತ್ತು ತಿಂಡಿ ಏನು ಅಂತ ಹೇಳ್ಬಿಟ್ಟು. ನಮ್ಮ ಬುಜ್ಜಿ ಬೇಬಿನ ಕೇಳಿದ್ವು ಮೊದಲು ಯಾವ್ದು ಬೇಕು ತಿಂಡಿ ಅಂತ. ಅವನು ಏನು ಹೇಳಿದ್ರು ಅದನ್ನೇ ತೊಗೊಂಡ್ವಿ ಹೊರತು ನಮಗೆ ಬೇಕಾಗಿರೋದು ಯಾರೂ ಆರ್ಡ್ರ್ ಮಾಡಲಿಲ್ಲ. ಮೊದಲು ಎಲ್ಲ ಕೇಳಿದ್ವಿ, ವಿಶು ಯಾರ್ಯಾರಿಗೆ ಏನೇನು ಬೇಕು ಹೇಳಿ ಮಮ್ಮಿ ಅಂತ. ಬುಜ್ಜಿಯಿಂದ ನನಗೆ ಮಸಾಲೆ ದೋಸೆ ಬೇಕು ಅಂದ. ಸರಿ, ಅವನು ಹೇಳಿದ್ದೆ ಆಗಲಿ ಅಂತ ಹೇಳ್ಬಿಟ್ಟು ಆರ್ಡ್ರ್ ಕೊಟ್ವಿ. ಚೆನ್ನಾಗಿತ್ತು. ದೋಸೆ ಕೂಡ ತಿಂದ್ವಿ, ಮತ್ತು ಜೊತೆಲಿ ಹಾಗೆ ಉದ್ದಿನ ವಡೆ ಕೂಡ ಬಂದಿತ್ತು. ಮತ್ತು ಹಾಗೇ ಮುಂದೆ ಹೋಗಬೇಕಾದ್ರೆ ನಾವು, ನಿಮ್ಗೆ ಇವಾಗ ಹೇಳ್ತೀನಿ ಗೊತ್ತಾಗಿರುತ್ತೆ ಅಲ್ವಾ, ಆಲ್ರೆಡಿ ಗೌಡ್ಗೆರೆಗೆ ಹೋಗ್ತಾ ಇರೋದು, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನಾನು ಈ ರೋಡಲ್ಲೆಲ್ಲ ಯಾವಾಗಲೂ ಒಂದು ಸರಿ ಕೂಡ ಓಡಾಡಿರಲಿಲ್ಲ. ಗೌಡ್ಗೆರೆಗೆ ಹೋಗೋ ರೋಡಂತೂ ಸೂಪರು, ಚೆನ್ನಾಗಿದೆ. ಅಲ್ಲಿ ಮನೆಗಳಾಗ್ಬೋದು, ರೋಡ್ ಆಗ್ಬೋದು, ತುಂಬಾ ಚೆನ್ನಾಗಿದೆ. ಬಸ್ಸೆಲ್ಲ ಇದೆ ಅಂತ ಹೇಳ್ತಾರೆ, ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಅಲ್ವಾ. ವಿಶು ಕಾರಲ್ಲೇ ಕರ್ಕೊಂಡೋದ. ಮತ್ತು ಇಲ್ಲಿ ಮದ್ದೂರಲ್ಲಿ ಬಂದುಬಿಟ್ಟೇನೋ ಬೇರೆ ಬಸ್ ಚೇಂಜ್ ಮಾಡ್ಕೋಬೋದು ಅಂತ. ಇಲ್ಲಾಂದ್ರೆ ಡೈರೆಕ್ಟ್ ಕೂಡ ಬಸ್ಗಳು ತುಂಬಾ ಬಿಟ್ಟಿದ್ದಾರೆ. ಏನಿಲ್ಲ, ಬಸ್ಸು ಅಜ್ಜಜ್ಜಿಗೂ ಬರ್ತಾಯಿದ್ವು. ಮೈಸೂರಿಂದನೇ ಬಸ್ಗಳೆಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಡಾಡ್ಬೋದು. ಏನಿಲ್ಲ, ದೇವಸ್ಥಾನ ಮುಂಭಾಗಕ್ಕೆ ತಗೊಂಡೋಗ್ಬಿಡುತ್ತೆ, ಅಲ್ಲಿ ದೂರ ಇಳ್ಕೊಬೋದು, ಆ ಥರ ಏನಿಲ್ಲ. ಅಲ್ಲಿಗೆ ಹೋದ ತಕ್ಷಣವೇ ಹತ್ರಕ್ಕೆ ಹೋಗುತ್ತೆ ದೇವಸ್ಥಾನದ ಹತ್ರನೇ. ಆದಷ್ಟು ಜನಗಳು ಕೂಡ ಸಿಕ್ಕಾಬಟ್ಟೆ ರಶ್ ಇತ್ತು. ಭಾನುವಾರ ಅಂತೂ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಮತ್ತು ನಾನಂತೂ ಒಳಗಡೆ ಗರ್ಭಗುಡಿ ಒಳಗಡೆಯಿಂದನೇ ವೀಡಿಯೋ ಮಾಡಿದ್ದೀನಿ. ಫೋಟೋ ವೀಡಿಯೋಸು ಅಲ್ಲೋ ಇಲ್ಲ, ಆದರೂ ಕೂಡ ನಾವು ವೀಡಿಯೋ ಮಾಡಿದ್ದೀವಿ, ನೋಡ್ಬೋದು ನೀವು. ಅಂದರೆ ನಮಗೆ ಗೊತ್ತಿರೋರು ಇರೋದ್ರಿಂದ ನಮ್ಮನ್ನು ಒಳಗಡೆ ಡೈರೆಕ್ಟು ಎಂಟ್ರಿ ಕೂಡ ಇತ್ತು. ಒಳಗಡೆ ಹೋದ್ವಿ. ಮೊದಲಿಗೆ ನಾವು ನೋಡಿ ಇಲ್ಲಿ ನಿಂತ್ಕೊಂಡ್ವಿ, ಅವರು ಆಮೇಲೆ ಒಳಗಡೆ ಡೈರೆಕ್ಟ್ ಎಂಟ್ರಿನೇ ಕೊಟ್ಟರು. ಇಲ್ಲ ನಾವು ಇಲ್ಲಿ ನಿಂತಿದ್ರೆ ಸಂಜೆ ಆದರೂ ಕೂಡ ಬರೋಕ್ಕಾಗ್ತಾ ಇರಲಿಲ್ಲ. ಮೊದಲನೇ ಇದರಲ್ಲೇ ನಮ್ಮನ್ನು ಒಳಗಡೆ ಬಿಟ್ಕೊಟ್ರು. ಬಿಟ್ಕೊಟ್ಟ ಮೇಲೆ ಅಲ್ಲಿ ಒಬ್ಬರು ಕೂಡ ಮೊಬೈಲ್ ಎತ್ತಿ ವೀಡಿಯೋ ಮಾಡೋಂಗಿಲ್ಲ, ಫೋಟೋಸ್ ತೆಗಿಯೋಂಗಿಲ್ಲ. ಅದು ಒಂದು ರೂಲ್ಸ್ ದೇವಸ್ಥಾನದಲ್ಲಿ. ನಮಗೆ ಗೊತ್ತಿರೋರು ಇರೋದ್ರಿಂದ, ನಾವು ಯೂಟ್ಯೂಬರ್ ಅಂತ ಗೊತ್ತಿರೋದ್ರಿಂದ
ಅವರು ಒಳಗಡೆ ಗರ್ಭಗುಡಿ ಇದೆಯಲ್ಲ, ಗರ್ಭಗುಡಿ ಒಳಗಡೆನೇ ಬಿಟ್ಕೊಟ್ರು. ಯಾಕೆಂದರೆ ಅಲ್ಲಿ ಜನಗಳಿಗೆ ಹಿಂಗೆ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ನಾವು ಅಲ್ಲಿ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ನಮ್ಮನ್ನೇನು ಮಾಡಿದ್ರು, ಒಳಗಡೆನೇ ಬಿಟ್ಟು ನೀವು ಕೂತ್ಕೊಂಡು ದೇವ್ರ ಹತ್ರ ಬೇಡ್ಕೋಬೋದು ಅಂತಂದರು. ನಿಜವಾಗ್ಲೂ ಇದು ಒಂದು ಆಶ್ಚರ್ಯ ಅಂತ ಅನ್ಬೋದು. ಯಾಕೆಂದರೆ ಎಷ್ಟು ಕೊಟ್ಟರು ಕೂಡ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಅಂತೀವಲ್ಲ. ಮತ್ತು ನೀವು ಯಾವುದೇ ಕಾರಣಕ್ಕೂ ಈ ಥರ ಫೋಟೋಸ್ ಕೂಡ ನೋಡಿರಲ್ಲ ಅಂದ್ಕೊಳ್ತೀನಿ ದೇವಿದು. ಗರ್ಭಗುಡಿದು ಯಾವಾಗಲೂ ಯಾರು ಫೋಟೋ ಹಾಕೋಕ್ಕಾಗಲ್ಲ. ನಾವು ಏನಾದರೂ ಇಂಥವ್ರು ಹಾಕಿ ಯೂಟ್ಯೂಬರ್ ಈ ಥರ ಹಾಕಿದ್ರೆ ಮಾತ್ರ ನೋಡಿರೋಕ್ಕೆ ಸಾಧ್ಯ. ನಾನು ಕೂಡ ನೋಡಿರಲಿಲ್ಲ. ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ರಿಗೂ ಕೂಡ ಸಿಗಲಿ ಅಂತ ಕೇಳ್ಕೊಳ್ತೀನಿ. ನಾನು ಕೂಡ ತಾಯಿ ಹತ್ರ ಅದನ್ನೇ ಬೇಡ್ಕೊಂಡೆಪ್ಪ, ನಮ್ಮ ಕಷ್ಟ ಕಾಯಿಲೆ ಏನಿರಲಿ ಎಲ್ಲ ಒಳ್ಳೇದು ಮಾಡು ತಾಯಿ, ಮತ್ತು ಯಾರೆಲ್ಲ ಕಷ್ಟದಲ್ಲ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಅಂದ್ಬಿಟ್ಟು. ಮತ್ತು ದೀಪದ ಬೆಳಕು ಮಾತ್ರ ಅಲ್ಲಿರೋದು, ಲೈಟ್ ಬೆಳಕಾಗಿ ಎಲ್ಲ ಹಾಕೋಂಗಿಲ್ಲ ಅಂತ ಹೇಳಿದ್ರು. ಅಮ್ಮನ್ನ ನೋಡ್ತಾಯಿದ್ರೆ ನನಗಂತೂ ಬಹಳ ಸಂತೋಷ ಆಯಿತು ನಿಜವಾಗ್ಲೂ. ಮತ್ತು ನಮಗೆ ಅಲ್ಲಿನೇ ಮಂಗಳಾರತಿ ಕೊಟ್ಟರು, ಹೂವು ಕೊಟ್ಟರು. ಅದನ್ನು ಶೈಲು ವೀಡಿಯೋ ಮಾಡ್ಕೊಂಡ್ಲು ನನಗಿದೆ, ನಾನು ಮಾಡ್ಕೊಳ್ಳಿಲ್ಲ. ನನಗೆ ಬಳೆ ಕೊಟ್ಟರು, ಮತ್ತು ಅರಿಶಿನ ಕುಂಕುಮ ಎಲ್ಲ ದೇವ್ರ ಮಡಿಲಿಂದ ತಂದು ನನಗೆ ಕೊಟ್ಟಲ್ಲ. ಹೂವು ಬಳೆ ಅರಿಶಿನ ಕುಂಕುಮ ನನಗೆ ತುಂಬಾ ಖುಷಿಯಾಯಿತು. ಈಸ್ಕೊಂಡು ಅಲ್ಲಿಂದ ಬಂದು ತೀರ್ಥ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟೋದ್ವಿ. ಮತ್ತು ಇಲ್ಲಿ ಕಾಯಿ ಕೂಡ ಕಟ್ತೀವಿ ನಾವು. ಇಲ್ಲಿ ನೋಡಿ, ಇಲ್ಲಿ ಕಾಯನ್ನು ಅಂಟಿಸಿದ್ರೆ ನಮ್ಗೆ ಏನು ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಈಡೇರುತ್ತಂತೆ. ನಾವು ಅಲ್ಲಿ ಎಲ್ಲ ಅಂಟಿಸ್ಲಿಕ್ಕೆ ಹೋಗಲಿಲ್ಲ, ತುಂಬ ರಶ್ ಇರೋದ್ರಿಂದ. ಮತ್ತು ಇಲ್ಲಿ ಮೊದಲಿಗೆ ಬಸವೇಶ್ವರನ ಹತ್ರ ಬಂದ್ವಿ. ಇಲ್ಲೂ ಕೂಡ ಯಾರ್ದು ಫೋಟೋ ಎಲ್ಲ ಇಲ್ಲ, ವೀಡಿಯೋಸ್ ಇಲ್ಲ. ನಮ್ಮ ಜೊತೇಲಿ ಬಂದಿದ್ದರು ಅಂತೂ ನಮಗೆಲ್ಲ ಕೂಡ ಅನುಕೂಲ ಮಾಡಿಕೊಟ್ರು. ಇಲ್ಲ ಇವ್ರು ತಗೊಳ್ಳಿ ಬಿಡಿ, ವೀಡಿಯೋಸ್ ಆಗ್ಬೋದು, ಫೋಟೋಸ್ ಆಗ್ಬೋದು, ಇವರು ಯೂಟ್ಯೂಬರು ಗೊತ್ತಿರೋರಂಥ. ಅವ್ರು ನಮ್ಮ ಮೈಸೂರವರೇ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಥರ ಅದೃಷ್ಟ ನಮಗೆ ಸಿಕ್ತಲ್ಲಪ್ಪ, ಯಾರಿಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಎಲ್ಲರೂ, ನಾನು ಶೈಲು ಎಲ್ಲರೂ ಕೂಡ ಆಶೀರ್ವಾದ ತಗೊಂಡು. ಒಂದು ನಂಬಿಕೆ ಇರಬೇಕು. ಅಯ್ಯೋ ಇದು ಅದು ಅಂತ ಮನಸ್ಸಿನಲ್ಲಿ ಒಂದು ಮೇಲ್ಗಡೆ ಒಂದು ಅನ್ನೋದು ಇರಬಾರ್ದು. ಆ ತಾಯಿ ಬಗ್ಗೆ ಖಂಡಿತವಾಗ್ಲೂ ನಂಬಿಕೆಯಿಂದ ನಾವು ಎಲ್ಲೇ ಒಂದು ಇದಾಯಿತು ಅಂದರೂ ಕೂಡ ಖಂಡಿತ ಒಳ್ಳೆಯದಾಗುತ್ತೆ ನಂಬಿ. ನಾನು ಕೂಡ ನನಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಹಾಗೆ ಅಲ್ಲಿ ಬಂದು ನಾನು ಬಸವೇಶ್ವರಂದು ನಾನು ಆಶೀರ್ವಾದ ಕೂಡ ತಗೊಂಡೆ. ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಎಲ್ಲರೂ ಕೂಡ ಆಶೀರ್ವಾದ ಮಾಡಿಕೊಂಡು ಬಂದ್ವಿ. ನಾನು ಶೈಲು ಪಾಪು ಎಲ್ಲರೂ ಕೂಡ ಆಶೀರ್ವಾದ ತಗೊಂಡ್ವಿ. ಮತ್ತು ನಮ್ಮ ಮನೆಯವರು ಕೂಡ ಬಂದಿದ್ರಲ್ವ, ವಿಷು ಎಲ್ಲರೂ ಕೂಡ ನಾವು ಆಶೀರ್ವಾದ ತಗೊಂಡು. ಮತ್ತು ಅಲ್ಲಿ ಬಸವೇಶ್ವರನ ಸ್ಥಾನ ನಾನು ಒಬ್ಬಳೇ ಮಾಡಿದ್ದು, ಎಲ್ಲರೂ ಮಾಡಲಿಲ್ಲ, ನಾನು ಒಬ್ಬಳಂತೂ ಮಾಡಿದೆ. ಅಲ್ಲಿ ಅದಕ್ಕೂ ಮುಂಚೆ ಇಲ್ಲಿ ನೋಡಿ, ಉಪ್ಪಿನ ದೀಪ ನಮಗೇನು ದೃಷ್ಟಿಯಾಗಿರಲಿ ಮತ್ತು ಏನೇ ಪ್ರಾಬ್ಲಮ್ ಇರಲಿ ನಾವು ಇಲ್ಲಿ ಬೇಡ್ಕೊಳ್ಳೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ. ನಾವು ಎಲ್ಲನೂ ಕೇಳ್ಕೊಂಡು ಅವ್ರ ಹತ್ರ. ಇಲ್ಲಿ ಈ ಥರ ಇದು ಫಸ್ಟ್ ಸರಿ ಹೋಗಿರೋದ್ರಿಂದ ನಮಗೆ ಅಷ್ಟಾಗಿ ಗೊತ್ತಾಗಲ್ಲಲ್ವ. ಹಂಗಾಗಿ ನಾವು ಎಲ್ಲನೂ ಕೇಳಿದ್ವಿ. ಇಲ್ಲಿ ಉಪ್ಪಿನ ದೀಪ ಆರತಿ ಮಾಡೋದ್ರಿಂದ ಏನು ಪ್ರಯೋಜನ, ಇದರಿಂದ ಏನು ಅದರಿಂದ ಏನು ಅಂತ ಅವರೆಲ್ಲ ಹೇಳ್ಕೊಟ್ರು. ನಮಗೆ ದೃಷ್ಟಿ ಆಗಿರ್ಬೋದು, ನಮ್ದು ಏನಾದರೂ ಪ್ರಾಬ್ಲಮ್ ಇರ್ಬೋದು, ಯಾರಾದರೂ ದುಡ್ಡು ಕೊಟ್ಟು ನಮಗೆ ಮೋಸ ಮಾಡಿರ್ಬೋದು, ಅದೆಲ್ಲ ಉಪ್ಪನ್ನು ತೊಗೊಂಡು ನಾವೆಲ್ಲ ಆರತಿ ಮಾಡೋದ್ರಿಂದ ಖಂಡಿತ ಅದೆಲ್ಲ ನಿಮಗೆ ಬಗೆಹರಿಯುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಮತ್ತು ತೀರ್ಥ ಸ್ನಾನ, ಬಸವೇಶ್ವರನ ತೀರ್ಥ ಸ್ನಾನ ಮಾಡೋದ್ರಿಂದ ಆರೋಗ್ಯ ಏನಾದರೂ ತೊಂದರೆ ಇದ್ದರೆ ಅದು ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ನನಗಂತೂ ಇದಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಹೋಗ್ಬಿಟ್ಟು ನಾವು ವೀಡಿಯೋ ಮಾಡಬೇಕಾದ್ರೆ ತುಂಬ ಅಕ್ಕಪಕ್ಕ ಜನಗಳೆಲ್ಲ ಸ್ವಲ್ಪ ಇದ್ರಲ್ವ, ಹಾಗಾಗಿ ಅವರೆಲ್ಲ ಸ್ವಲ್ಪ ಹೊಂಟೋಗ್ಬಿಡಲಿ ಅಂತ ಅವ್ರು ಬನ್ನಿ ನಿಮಗೆ ಹಾಕ್ತೀನಿ ತಲೆ ಮೇಲೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಒಂದೊಂದು ದೇವರ ತಲೆ ಇದೆಯಲ್ಲ, ಅಲ್ಲಿ ಬಸವೇಶ್ವರದ ತಲೆ ಇದೆಯಲ್ಲ, ಆ ನೇರದಿಂದ ನೀರು ಹಾಕಿದ್ರೆ ಅದು ನಮ್ಮ ಮೈಗೆ ಬಂದು ನೀರು ಬೀಳುತ್ತೆ. ಏನಿಲ್ಲ, ನಾವು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಳ್ಳೇ ಇಲ್ಲ ನಾನು, ಯಾಕೆಂದರೆ ಅದೇನೇ ಆಮೇಲೆ ಆರ್ಕೊಳ್ಳುತ್ತೆ ಅಂತ ಇಷ್ಟೇ ಹಾಕೋದಲ್ಲ, ಚಿಕ್ಕ ಬಿಂದಿಗೆಯಲ್ಲಿ ಹಾಕುವಂಥದ್ದಲ್ವ. ಹಾಗಾಗಿ ನೋಡಿ, ತೆಂಗಿನಕಾಯಿ ಅಂತೂ ಎಷ್ಟು ಸಾವಿರ ಕಾಯಿ ಇದೆ, ಎಷ್ಟು ಲಕ್ಷ ಕಾಯಿ ಇದೆ ನನಗಂತೂ ಗೊತ್ತಿಲ್ಲ. ಅಲ್ಲಿ ಎಲ್ಲಿ ಗಂಟೆ ನೋಡಿದ್ರು ಅಲ್ಲಿವರೆಗೂ ಬರೀ ತೆಂಗಿನಕಾಯೇ ಇದೆ. ಎಲ್ಲರೂ ಕೂಡ ಅಲ್ಲಿ ಹರಕೆನ ಕಟ್ಟೋ ಅಂಥದ್ದು, ಅವ್ರಿಗೆ ಏನು ಪ್ರಾಬ್ಲಮ್ ಇದೆ, ಏನು ಸಮಸ್ಯೆ ಇದೆ, ಅಲ್ಲೋಗಿ ಹರಕೆ ಕಟ್ಟಿದ್ರೆ ಅಷ್ಟರಲ್ಲಿ 1 ವಾರ 2 ವಾರ ಹೋಗಿ ಕಟ್ಟೋ ಅಷ್ಟರಲ್ಲಿ ಅವ್ರ ಸಮಸ್ಯೆಗಳು ಏನಿದ್ರು ಕೂಡ ಬಗೆಹರಿಯುತ್ತಂತೆ. ಅವರೆಲ್ಲನೂ ಕೂಡ ಹೇಳ್ತಾಯಿದ್ರು ನಮಗೆ. ನೋಡಿ, ಪ್ರತಿಯೊಬ್ಬರು ಕೂಡ ತಗೊಂಡು ಬಂದು ಹರಕೆ ಕೈನಲ್ಲಿ ಕಟ್ತಾನೇ ಇದ್ದಾರೆ. ಸ್ವಲ್ಪ ಬೆಳಗ್ಗೆನೇ ಹೋದರೆ ರಶ್ ಕಡಿಮೆ ಇರುತ್ತೆ. ನಾವು ಅಷ್ಟರಲ್ಲಿ ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿತ್ತಲ್ವ. ಜನ ಕೂಡ ಭಾನುವಾರ ಇರೋದ್ರಿಂದ ಸಿಕ್ಕಾಬಟ್ಟೆ ಜನ, ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನಗಳು. ಮತ್ತು ಅಲ್ಲಿಂದ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಯಾವಾಗಲೂ ಇರುತ್ತಂತೆ, 3 ಟೈಮ್, ಬೆಳಗ್ಗೆ 24 hours ಅಂತ ಹೇಳಿದ್ರು ಅವರು. ನೋಡಿ, ಸೌದೆ ಒಲೆಯಲ್ಲಿ ದೊಡ್ಡ ದೊಡ್ಡ ಡಬ್ರಿಗಳನ್ನ ಮಡಗಿ ಅದರಿಂದ ನೀಟಾಗಿ, ನಾನು ನೋಡಿದೆ, ಎಲ್ಲ ಒಳಗಡೆ ಹೋಗಿದ್ದಲ್ಲ, ಎಲ್ಲ ಕ್ಲೀನಾಗಿ ಮಾಡ್ತಾಯಿದ್ದಾರೆ ಏನೋ ಅಂತ ನೋಡ್ಕೊಂಡೆಲ್ಲ ಬಂದೆ ನಾನು. ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲೇ ಪಕ್ಕದಲ್ಲಿ ಲೇಡೀಸ್ ಎಲ್ಲ ಇದ್ದಾರೆ, ಅವರೆಲ್ಲ ತೊಳೆಯೋದು, ನೀರು ಹಿಡಿಯೋದು ಅದೆಲ್ಲ ಮಾಡ್ತಾಯಿರ್ತಾರೆ, ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ. ಊಟದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸಾವಿರಾರು ಜನ ಒಂದೇ ಸರಿ ಕೂತು ಊಟ ಮಾಡೋವಂಥ ಜಾಗಗಳು ಕೂಡ ಇದೆ. ಸಾವಿರಾರು ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅಲ್ಲೇನಿಲ್ಲ ನಿಂತ್ಕೊಳ್ಳಿ ಅದು ಇದು ಅಂತ ಅನ್ನೋದೇನಿಲ್ಲ. ನೋಡಿ, ಇವರೆಲ್ಲ ನಾನು ವೀಡಿಯೋ ನೋಡ್ತಾಯಿದ್ರು, ಏನು ಇವರೆಲ್ಲ ವೀಡಿಯೋ ಮಾಡ್ಕೊಳ್ತಿದ್ದಾರಲ್ಲ, ಏನಿದು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಊಟನ ಬಡಿಸಿದ್ದಾರೆ, ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ಬೆಳಗ್ಗೆ ತಿಂಡಿ ಇರುತ್ತೆ, ಮಧ್ಯಾಹ್ನ ಊಟ, ಸಂಜೆ ಊಟ, ಅನ್ನ ಸಾಂಬಾರು, ಈ ಥರ ವಿಶೇಷ ದಿನಗಳ ಪಾಯಸ ಆಗ್ಬೋದು, ಪ್ರತಿಯೊಂದು ಕೂಡ ಎಲ್ಲ ರೀತಿ ಊಟದ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನಾವು ಇಲ್ಲಿ ಇನ್ನೂ ತಿಂಡಿ 10 ಗಂಟೆ ಇರೋದ್ರಿಂದ ಇನ್ನೂ ತಿಂಡಿ ನಡೀತಾಯಿತ್ತು. ಮತ್ತು ಅಲ್ಲಿ ಆಲ್ರೆಡಿ ಬೇಳೆ ಸಾಂಬಾರು ಆಗ್ಬೋದು, ರೈಸು ಇದೆಲ್ಲ
ಮಾಡ್ತಾಯಿದ್ರು ನೋಡಿ. ಇಲ್ಲೆಲ್ಲ ತಂದು ಇಟ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಮಾಡಿದಂಥ ಅಡುಗೆಗಳನ್ನ ನೋಡಿ, ಹೊಗೆ ಹೇಳ್ತಾ ಇದೆ. ರೈಸ್ ಬಾತಲ್ಲಿ ಹೊಗೆ ಬರ್ತಾ ಇದೆ. ಈ ಕಡೆ ಎಲ್ಲ ಊಟಕ್ಕೆ ಕುಂತಿದ್ದಾರೆ. ಜಾಗ ಸಿಕ್ಕಾಬಿಟ್ಟೆ ಜಾಗ ಇದೆ, ಏನು ಊಟಕ್ಕೇನಿಲ್ಲ. ಆಮೇಲೆ ಎಲ್ಲರಿಗೂ ತಟ್ಟೆಯಲ್ಲಿ ಊಟ ಕೊಡೋ ಅಂಥದ್ದು ದೊಡ್ಡ ದೊಡ್ಡ ತಟ್ಟೆಗಳಿದೆ. ಅದರಲ್ಲಿ ಎಲ್ಲ ಕೊಟ್ಟು ಅವರು ಅಲ್ಲಿ ತಗೊಳ್ಬೇಕು ತಟ್ಟೆನ, ಮತ್ತು ಅಲ್ಲಿ ತಗೊಂಡೋಗಿ ಇಡೋ ಅಂಥದ್ದು ಒಂದಿದೆ ನೋಡಿ. ಎಲ್ಲ ತಟ್ಟೆ ತಗೊಂಡು ಕೂತಿದ್ದಾರೆ. ಹೋದವ್ರಿಗೆ ಯಾರಿಗೂ ಊಟ ಇಲ್ಲಪ್ಪ, ಖಾಲಿ ಆಯಿತು ಅನ್ನೋ ಮಾತೇ ಇಲ್ಲ. ಎಲ್ಲರೂ ಹೋಗಿ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿ ಒಳ್ಳೆಯದಾಗಲಿ ಒಂದು ನಂಬಿಕೆ ಇಟ್ಟು ಹೋಗಬೇಕು ಅಷ್ಟೇ. ನಾವೆಲ್ಲ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಆಗ್ಬೇಕಾದ್ರೆ ಪಪ್ಪಾಯ ಇಲ್ಲಿ ತುಂಬ ಕಡಿಮೆ ಹೇಳಿದ್ರು. ಒಂದು ದಪ್ಪ ಇತ್ತು, ಕಡಿಮೆ ಅಂದರೂ 3 kg ಮೇಲೆ ಬರ್ತಾಯಿತ್ತು. ಬರೀ 30 ರೂಪಾಯಿ ಹೇಳಿದ್ರು. ನಾವು ಕಾರ್ ನಿಲ್ಲಿಸಿದ್ದಕ್ಕೂ ನಾವು ಪಪ್ಪಾಯ ಇರೋದಕ್ಕೂ 1 ಕಿಲೋಮೀಟ್ರು, ಅಂದರೆ ಅಷ್ಟು ರಶ್ ಇತ್ತು. ನಾವು ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇದೆಲ್ಲ ಹಾಲಾಗ್ತದೆ ಅಂದ್ಬಿಟ್ಟು ಬೇಜಾರಾಯಿತು. ಪಪ್ಪಾಯ ತಗೊಳ್ಳಿಲ್ವಲ್ಲ ಅಂತ ನಾನು ಕೇಳಿದೆ. ಕವರ್ ಕೊಡಿ ಅಂತ ಕೇಳಿದೆ ನಾನು. ಕವರ್ ಇಲ್ಲ ಅಂತ ಹೇಳಿದ್ರು. ಹಾಗೆ ಇಟ್ಕೋಬೇಕು ಅಂದರು. ಅದು ಹಾಲೆಲ್ಲ ಆಗುತ್ತೆ ಮತ್ತು ಕೈಯೆಲ್ಲ ಇಚ್ಚಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ರಿಪೀಟ್ ಹೊರಟ್ವಿ. ನಮಗಂತೂ ತುಂಬಾ ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ರಿಟರ್ನ್ ಹೋಗ್ತಾಯಿದ್ದೀವಲ್ಲ ಅಂತ ಹೇಳ್ಬಿಟ್ಟು. ನೀವುಗಳು ಕೂಡ ಒಂದು ಸರಿ ಹೋಗಿ, ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ. ಓಕೆ ಬಾಯ್. ನನ್ನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ.